ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಕ್ರಮವಾಸಿಗಳಿಗೆ ಮನೆ ಭಾಗ್ಯವನ್ನು ಕರುಣಿಸುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಬಟ್ ಯಾವಾಗ ಎಷ್ಟು ಜನರು ಅನ್ನುವಂತಹ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ. ಕೋಗಿಲು ಲೇಔಟ್ನಲ್ಲಿ ವಲಸಿಗರ ಅಕ್ರಮವಾಸ ಇವತ್ತೇ ಅರ್ಹರಿಗೆ ಸಿಗುತ್ತಾ ಗೃಹ ಭಾಗ್ಯ? ಇವತ್ತೇ 26 ಅರ್ಹ ಕುಟುಂಬಗಳಿಗೆ ಮನೆ ಹಂಚಿಕೆಯ ಸಾಧ್ಯತೆ. ಸಚಿವ ಸಂಪುಟ ಸಭೆ ಮುಗಿದ ಬಳಿಕ ಮನೆ ಹಸ್ತಾಂತರಕ್ಕೆ ಪ್ಲಾನ್. ಸಚಿವ ಕೃಷ್ಣ ಬೈರೇಗೌಡರು ಜಮೀರ್ರಿಂದ ಫಲಾನುಭವಿಗಳಿಗೆ ಮನೆ ಹಂಚಿಕೆ. ಜಿಬಿಎ ಕಚೇರಿಯಲ್ಲಿ ಮನೆ ದಾಖಲಾತಿಯನ್ನು ಸಚಿವರು ನೀಡೋದಕ್ಕೆ ಸಿದ್ಧತೆ ಆಗಿದೆ. ಕೋಗಿಲು ಲೇಔಟ್ನಲ್ಲಿ 170 ಮನೆಗಳನ್ನು ಧ್ವಂಸ ಮಾಡಲಾಗಿತ್ತು. ಯಾರ ಬಳಿ ದಾಖಲೆಗಳಿದ್ದಾವೆ ಅಂಥವರಿಗೆ ಮಾತ್ರ ಮನೆ ಅಂಥೇಳಿ ರಾಜ್ಯ ಸರ್ಕಾರ ಹೇಳಿತ್ತು. ದಾಖಲೆಗಳ ಸಂಗ್ರಹ ಆಗಿತ್ತು, ಅದರ ವೆರಿಫಿಕೇಷನ್ ಆಗಿತ್ತು. ಬಟ್ ಯಾವಾಗ ಅನ್ನುವಂತಹ ಪ್ರಶ್ನೆ ಇತ್ತು. ವಿದೇಶ ಪ್ರವಾಸದಲ್ಲಿದ್ದಂತಹ ಸ್ಥಳೀಯ ಶಾಸಕರಾದ ಕೃಷ್ಣ ಬೈರೇಗೌಡರು ಬೆಂಗಳೂರಿಗೆ ಬರ್ತಾ ಇದ್ದ ಹಾಗೆ ಮನೆ ಕೊಡುವ ವಿಚಾರಕ್ಕೆ ಒಂದಿಷ್ಟು ಬೆಳವಣಿಗೆಗಳಾಯಿತು. ಇವತ್ತು ಗುರುವಾರ, ಪ್ರತಿ ವಾರದಂತೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಕ್ಯಾಬಿನೆಟ್ ಮೀಟಿಂಗ್ ಮುಕ್ತಾಯವಾದ ಬಳಿಕ 26 ಅರ್ಹ ಕುಟುಂಬಗಳಿಗೆ ಮನೆ ಭಾಗ್ಯವನ್ನು ಕರುಣಿಸುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಿದೆ ಅನ್ನೋದು ಗೊತ್ತಾಗ್ತಿದೆ. ಡೀಟೇಲ್ಸ್ ಕೊಡೋದಕ್ಕೆ ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಅಕ್ರಮವಾಸಿಗಳಿಗೆ ಮನೆಯನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿತ್ತು. ಯಾವಾಗ ಅನ್ನುವಂತಹ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ, ಇವತ್ತು ಅಂಥೇಳಿ. ಕ್ಯಾಬಿನೆಟ್ನಲ್ಲಿ ವಿಚಾರಕ್ಕೆ ಚರ್ಚೆ ಆಗಬೇಕಾ? ಅದರ ಜೊತೆಗೆ ಮನೆ ಹಂಚೋದಕ್ಕೆ ಯಾವ ರೀತಿಯ ಸಿದ್ಧತೆ ಆಗಿದೆ? ಪ್ರೇಮ್, ಹಾಗೆ ನೋಡ್ಕೋರೆ ಕೋಗಿಲು ಲೇಔಟ್ನ ಮನೆ ಹಂಚಿಕೆ ವಿಚಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೆಯುವಂಥ ಅವಶ್ಯಕತೆ ಖಂಡಿತ ಇಲ್ಲ. ಯಾಕಂದರೆ ಅದು ಸರ್ಕಾರದ ಮಟ್ಟದಲ್ಲಿ ಆಗುವಂಥದ್ದು ಅಥವಾ ಹಂಚಿಕೆ ಮಾಡುವಂಥದ್ದು, ಫಲಾನುಭವಿಗಳನ್ನ ಪಟ್ಟಿಯನ್ನು ಶಾಸಕರು ಅಂತಿಮಪಡಿಸುವಂಥದ್ದು, ಬೇರೆ ಬೇರೆ ಸ್ಕೀಮ್ಗಳ ಅಡಿಯಲ್ಲಿ ಮನೆಯನ್ನು ಕೊಡುವಂಥದ್ದು ಅವಕಾಶ ಇರುವಂಥದ್ದು. ಹಾಗಾಗಿ ಕ್ಯಾಬಿನೆಟ್ ಮುಗಿದ ನಂತರದಲ್ಲಿ ಇಬ್ಬರು ಸಚಿವರುಗಳು ಒಟ್ಟಿಗೆ ಹೋಗಿ ಮನೆ ಹಂಚಿಕೆಯನ್ನು ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಡಿದ ಮಾಹಿತಿ ಬರ್ತಾ ಇದೆ. 26 ಜನರಿಗೆ ಸಂಪೂರ್ಣವಾದ ದಾಖಲಾತಿ ಪರಿಶೀಲನೆ ಆಗಿದೆ. 26 ಜನರಿಗೆ ಇವತ್ತು ಜಿಬಿಎ ಕಚೇರಿಯಲ್ಲಿ ಮನೆ ಹಂಚಿಕೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಹಾಗೂ ಸಚಿವ ಜಮೀರ್ ಅಹಮದ್ ಇಬ್ಬರು ಕೂಡ ಇವತ್ತಿನ ಸಚಿವ ಸಂಪುಟ ಸಭೆ ಮುಗಿದ ಬಳಿಕ ಜಿಬಿಎ ಕಚೇರಿಯಲ್ಲಿ ಮನೆಯ ಹಂಚಿಕೆ ಮಾಡುವಂಥದ್ದು. ಸುಮಾರು 26 ಜನ, ಇನ್ನೂ 2 ಜನರಿಗೆ ಹೆಚ್ಚುವರಿಯಾಗಿ ಕೊಡಲಿಕ್ಕೆ ಅವಕಾಶ ಇದೆ. ಒಂದೊಂದು ದಾಖಲಾತಿಯನ್ನು ಅವರು ಕೊಡಬೇಕನ್ನೋದಿದೆ. ಹಾಗೇನಾದರೂ ಅವ್ರು ಕೊಟ್ಟಿದ್ದೇ ಹೌದಾದ್ರೆ ಮಧ್ಯಾಹ್ನದೊಳಗಾಗಿ ಅದು 28ಕ್ಕೆ ಏರಿಕೆ ಆದರೂ ಆಗಬಹುದು. ಒಟ್ಟಾರೆಯಾಗಿ 26 ಜನರಿಗಂತೂ ಇವತ್ತು ಮಧ್ಯಾಹ್ನ ಮನೆ ಹಂಚಿಕೆ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಸರ್ಕಾರ ಬಂದಿದೆ. ಅದರಂತೆ ಇಬ್ಬರು ಸಚಿವರುಗಳು ಆ ಸ್ಥಳಕ್ಕೆ ಹೋಗಿ ಕೊಡಬೇಕು ಅನ್ನುವಂಥದ್ದು ಕೂಡ ಚರ್ಚೆ ನಡೆದಿತ್ತು ಅನ್ನುವಂಥದ್ದು. ಆದರೆ ಬೇಡ ಅನ್ನುವಂಥ ಕಾರಣಕ್ಕಾಗಿ ಇಲ್ಲಿ ಒಂದು ಅಂದ್ರೆ ಕಚೇರಿಯಲ್ಲಿ ಕೊಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿರೋ ಮಾಹಿತಿ ಕೂಡ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇವತ್ತು ಮಧ್ಯಾಹ್ನದ ನಂತರ 26ರಿಂದ 28 ಅಕ್ರಮ ವಾಸಿಗಳಿಗೆ ಮನೆ ಭಾಗ್ಯವನ್ನು ಕರುಣಿಸುವುದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಕೂಡ ಆರಂಭ ಆಗಿದೆ.